ವೆಲ್ಕಮ್ ಬ್ಯಾಕ್. ಇಷ್ಟು ದಿನ ಫೈನಾನ್ಸ್ ಕಿರುಕುಳದ ವಿಚಾರವಾಗಿ ಸುದ್ದಿಯನ್ನು ಗಮನಿಸ್ತಾ ಇದ್ರಿ. ಈಗ ಬ್ಯಾಂಕ್ನವರ ಸರದಿ ಮನೆ ಲೋನ್ ಕಟ್ಟಿಲ್ಲ ಅಂತೇಳಿ ಮನೆಯಲ್ಲಿದ್ದಂತವರೆಲ್ಲರೂ ಕೂಡ ಹಬ್ಬ ಅಂತ ಕೂಡ ನೋಡದೆ ಹೊರಗಾಕಿದ್ದಾರೆ. ಲೋನ್ ಕಟ್ಟದಿದ್ದಕ್ಕೆ ಬಿಲ್ಡಿಂಗ್ ಅನ್ನ ಸೀಸ್ ಮಾಡಿದ್ದಾರೆ. ಲೀಸ್ನಲ್ಲಿ ಮನೆ ಪಡೆದಿದ್ದ ಕುಟುಂಬಗಳು ಈಗ ಬೀದಿಗೆ ಬಿದ್ದಿದೆ. ಹಬ್ಬದ ದಿನವೇ ಬೀದಿಗೆ ಬಿದ್ದ 16 ಕುಟುಂಬಗಳು. ದೇವನಹಳ್ಳಿಯ ಹುಣಸಮಾರನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಕೋಟಿಗಟ್ಟಲೆ ಸಾಲ ಪಡೆದು ಬ್ಯಾಂಕ್ ಲೋನ್ ಅನ್ನ ಕಟ್ಟದ ಮಾಲೀಕ. ನಿನ್ನೆ ಸಂಜೆ ಬಿಲ್ಡಿಂಗ್ ಸೀಸ್ ಮಾಡಿದ ಬ್ಯಾಂಕ್ ಸಿಬ್ಬಂದಿಗಳು. ಹುಣಸಮಾರನಹಳ್ಳಿಯ ರಾಜಣ್ಣ ಅನ್ನೋರಿಗೆ ಸೇರಿದ ಬಿಲ್ಡಿಂಗ್ ಇದು. ಲಕ್ಷ ಲಕ್ಷ ಹಣ ನೀಡಿ ಮನೆ ಲೀಸ್ ಪಡೆದುಕೊಂಡಿದ್ದಂತ ಬಾಡಿಗೆದಾರರು ಈಗ ಬೀದಿಗೆ ಬಿದ್ದಿದ್ದಾರೆ. ಮನೆ ಮಾಲೀಕನ ತಪ್ಪಿಗೆ ಬಾಡಿಗೆದಾರರು ಈಗ ಬೀದಿಗೆ ಬಂದಿದ್ದಾರೆ. ಚಿಕ್ಕಜಾಲ ಪೊಲೀಸರ ಮೊರೆ ಹೋದಂತ 16 ಕುಟುಂಬಗಳು. ಹಬ್ಬ ಆಗುಳ್ಳಿ ಟೈಮ್ ತಗೋ. ಹಬ್ಬ ಆಗೋವರ್ಗು ಬೇಡ, ಹೆಂಗಾರ ತಗೊಂಬೇಡ. ಹಬ್ಬ ಆಗೋವರ್ಗು ಆಮೇಲೆ ಭಾನುವಾರ ತನಕ ಸರ್, ಭಾನುವಾರ ತನಕ ಅಕಸ್ಮಾತ್ ಆಗ್ಲಿ ಅಷ್ಟೇನ ರಾಜು ಅವರೇ ಕೇಳಿಸ್ಕೊಂಡ್ಬಿಡಿ. ವೆಲ್ಕಮ್ ಬ್ಯಾಕ್. ಇಷ್ಟು ದಿನ ಫೈನಾನ್ಸ್ ಕಿರುಕುಳದ ವಿಚಾರವಾಗಿ ಸುದ್ದಿಯನ್ನು ಗಮನಿಸ್ತಾ ಇದ್ರಿ. ಈಗ ಬ್ಯಾಂಕ್ನವರ ಸರದಿ ಮನೆ ಲೋನ್ ಕಟ್ಟಿಲ್ಲ ಅಂತೇಳಿ ಮನೆಯಲ್ಲಿದ್ದಂತವರೆಲ್ಲರೂ ಕೂಡ ಹಬ್ಬ ಅಂತ ಕೂಡ ನೋಡದೆ ಹೊರಗಾಕಿದ್ದಾರೆ. ಲೋನ್ ಕಟ್ಟದಿದ್ದಕ್ಕೆ ಬಿಲ್ಡಿಂಗ್ ಅನ್ನ ಸೀಸ್ ಮಾಡಿದ್ದಾರೆ. ಲೀಸ್ನಲ್ಲಿ ಮನೆ ಪಡೆದಿದ್ದ ಕುಟುಂಬಗಳು ಈಗ ಬೀದಿಗೆ ಬಿದ್ದಿದೆ. ಹಬ್ಬದ ದಿನವೇ ಬೀದಿಗೆ ಬಿದ್ದ 16 ಕುಟುಂಬಗಳು. ದೇವನಹಳ್ಳಿಯ ಹುಣಸಮಾರನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಕೋಟಿಗಟ್ಟಲೆ ಸಾಲ ಪಡೆದು ಬ್ಯಾಂಕ್ ಲೋನ್ ಅನ್ನ ಕಟ್ಟದ ಮಾಲೀಕ. ನಿನ್ನೆ ಸಂಜೆ ಬಿಲ್ಡಿಂಗ್ ಸೀಸ್ ಮಾಡಿದ ಬ್ಯಾಂಕ್ ಸಿಬ್ಬಂದಿಗಳು. ಹುಣಸಮಾರನಹಳ್ಳಿಯ ರಾಜಣ್ಣ ಅನ್ನೋರಿಗೆ ಸೇರಿದ ಬಿಲ್ಡಿಂಗ್ ಇದು. ಲಕ್ಷ ಲಕ್ಷ ಹಣ ನೀಡಿ ಮನೆ ಲೀಸ್ ಪಡೆದುಕೊಂಡಿದ್ದಂತ ಬಾಡಿಗೆದಾರರು ಈಗ ಬೀದಿಗೆ ಬಿದ್ದಿದ್ದಾರೆ. ಮನೆ ಮಾಲೀಕನ ತಪ್ಪಿಗೆ ಬಾಡಿಗೆದಾರರು ಈಗ ಬೀದಿಗೆ ಬಂದಿದ್ದಾರೆ. ಚಿಕ್ಕಜಾಲ ಪೊಲೀಸರ ಮೊರೆ ಹೋದಂತ 16 ಕುಟುಂಬಗಳು. ಹಬ್ಬ ಆಗುಳ್ಳಿ ಟೈಮ್ ತಗೋ. ಹಬ್ಬ ಆಗೋವರ್ಗು ಬೇಡ, ಹೆಂಗಾರ ತಗೊಂಬೇಡ. ಹಬ್ಬ ಆಗೋವರ್ಗು ಆಮೇಲೆ ಭಾನುವಾರ ತನಕ ಸರ್, ಭಾನುವಾರ ತನಕ ಅಕಸ್ಮಾತ್ ಆಗ್ಲಿ ಅಷ್ಟೇನ ರಾಜು ಅವರೇ ಕೇಳಿಸ್ಕೊಂಡ್ಬಿಡಿ. ವೆಲ್ಕಮ್ ಬ್ಯಾಕ್. ಇಷ್ಟು ದಿನ ಫೈನಾನ್ಸ್ ಕಿರುಕುಳದ ವಿಚಾರವಾಗಿ ಸುದ್ದಿಯನ್ನು ಗಮನಿಸ್ತಾ ಇದ್ರಿ. ಈಗ ಬ್ಯಾಂಕ್ನವರ ಸರದಿ ಮನೆ ಲೋನ್ ಕಟ್ಟಿಲ್ಲ ಅಂತೇಳಿ ಮನೆಯಲ್ಲಿದ್ದಂತವರೆಲ್ಲರೂ ಕೂಡ ಹಬ್ಬ ಅಂತ ಕೂಡ ನೋಡದೆ ಹೊರಗಾಕಿದ್ದಾರೆ. ಲೋನ್ ಕಟ್ಟದಿದ್ದಕ್ಕೆ ಬಿಲ್ಡಿಂಗ್ ಅನ್ನ ಸೀಸ್ ಮಾಡಿದ್ದಾರೆ. ಲೀಸ್ನಲ್ಲಿ ಮನೆ ಪಡೆದಿದ್ದ ಕುಟುಂಬಗಳು ಈಗ ಬೀದಿಗೆ ಬಿದ್ದಿದೆ. ಹಬ್ಬದ ದಿನವೇ ಬೀದಿಗೆ ಬಿದ್ದ 16 ಕುಟುಂಬಗಳು. ದೇವನಹಳ್ಳಿಯ ಹುಣಸಮಾರನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಕೋಟಿಗಟ್ಟಲೆ ಸಾಲ ಪಡೆದು ಬ್ಯಾಂಕ್ ಲೋನ್ ಅನ್ನ ಕಟ್ಟದ ಮಾಲೀಕ. ನಿನ್ನೆ ಸಂಜೆ ಬಿಲ್ಡಿಂಗ್ ಸೀಸ್ ಮಾಡಿದ ಬ್ಯಾಂಕ್ ಸಿಬ್ಬಂದಿಗಳು. ಹುಣಸಮಾರನಹಳ್ಳಿಯ ರಾಜಣ್ಣ ಅನ್ನೋರಿಗೆ ಸೇರಿದ ಬಿಲ್ಡಿಂಗ್ ಇದು. ಲಕ್ಷ ಲಕ್ಷ ಹಣ ನೀಡಿ ಮನೆ ಲೀಸ್ ಪಡೆದುಕೊಂಡಿದ್ದಂತ ಬಾಡಿಗೆದಾರರು ಈಗ ಬೀದಿಗೆ ಬಿದ್ದಿದ್ದಾರೆ. ಮನೆ ಮಾಲೀಕನ ತಪ್ಪಿಗೆ ಬಾಡಿಗೆದಾರರು ಈಗ ಬೀದಿಗೆ ಬಂದಿದ್ದಾರೆ. ಚಿಕ್ಕಜಾಲ ಪೊಲೀಸರ ಮೊರೆ ಹೋದಂತ 16 ಕುಟುಂಬಗಳು. ಹಬ್ಬ ಆಗುಳ್ಳಿ ಟೈಮ್ ತಗೋ. ಹಬ್ಬ ಆಗೋವರ್ಗು ಬೇಡ, ಹೆಂಗಾರ ತಗೊಂಬೇಡ. ಹಬ್ಬ ಆಗೋವರ್ಗು ಆಮೇಲೆ ಭಾನುವಾರ ತನಕ ಸರ್, ಭಾನುವಾರ ತನಕ ಅಕಸ್ಮಾತ್ ಆಗ್ಲಿ ಅಷ್ಟೇನ ರಾಜು ಅವರೇ ಕೇಳಿಸ್ಕೊಂಡ್ಬಿಡಿ. ವೆಲ್ಕಮ್ ಬ್ಯಾಕ್. ಇಷ್ಟು ದಿನ ಫೈನಾನ್ಸ್ ಕಿರುಕುಳದ ವಿಚಾರವಾಗಿ ಸುದ್ದಿಯನ್ನು ಗಮನಿಸ್ತಾ ಇದ್ರಿ. ಈಗ ಬ್ಯಾಂಕ್ನವರ ಸರದಿ ಮನೆ ಲೋನ್ ಕಟ್ಟಿಲ್ಲ ಅಂತೇಳಿ ಮನೆಯಲ್ಲಿದ್ದಂತವರೆಲ್ಲರೂ ಕೂಡ ಹಬ್ಬ ಅಂತ ಕೂಡ ನೋಡದೆ ಹೊರಗಾಕಿದ್ದಾರೆ. ಲೋನ್ ಕಟ್ಟದಿದ್ದಕ್ಕೆ ಬಿಲ್ಡಿಂಗ್ ಅನ್ನ ಸೀಸ್ ಮಾಡಿದ್ದಾರೆ. ಲೀಸ್ನಲ್ಲಿ ಮನೆ ಪಡೆದಿದ್ದ ಕುಟುಂಬಗಳು ಈಗ ಬೀದಿಗೆ ಬಿದ್ದಿದೆ. ಹಬ್ಬದ ದಿನವೇ ಬೀದಿಗೆ ಬಿದ್ದ 16 ಕುಟುಂಬಗಳು. ದೇವನಹಳ್ಳಿಯ ಹುಣಸಮಾರನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಕೋಟಿಗಟ್ಟಲೆ ಸಾಲ ಪಡೆದು ಬ್ಯಾಂಕ್ ಲೋನ್ ಅನ್ನ ಕಟ್ಟದ ಮಾಲೀಕ. ನಿನ್ನೆ ಸಂಜೆ ಬಿಲ್ಡಿಂಗ್ ಸೀಸ್ ಮಾಡಿದ ಬ್ಯಾಂಕ್ ಸಿಬ್ಬಂದಿಗಳು. ಹುಣಸಮಾರನಹಳ್ಳಿಯ ರಾಜಣ್ಣ ಅನ್ನೋರಿಗೆ ಸೇರಿದ ಬಿಲ್ಡಿಂಗ್ ಇದು. ಲಕ್ಷ ಲಕ್ಷ ಹಣ ನೀಡಿ ಮನೆ ಲೀಸ್ ಪಡೆದುಕೊಂಡಿದ್ದಂತ ಬಾಡಿಗೆದಾರರು ಈಗ ಬೀದಿಗೆ ಬಿದ್ದಿದ್ದಾರೆ. ಮನೆ ಮಾಲೀಕನ ತಪ್ಪಿಗೆ ಬಾಡಿಗೆದಾರರು ಈಗ ಬೀದಿಗೆ ಬಂದಿದ್ದಾರೆ. ಚಿಕ್ಕಜಾಲ ಪೊಲೀಸರ ಮೊರೆ ಹೋದಂತ 16 ಕುಟುಂಬಗಳು. ಹಬ್ಬ ಆಗುಳ್ಳಿ ಟೈಮ್ ತಗೋ. ಹಬ್ಬ ಆಗೋವರ್ಗು ಬೇಡ, ಹೆಂಗಾರ ತಗೊಂಬೇಡ. ಹಬ್ಬ ಆಗೋವರ್ಗು ಆಮೇಲೆ ಭಾನುವಾರ ತನಕ ಸರ್, ಭಾನುವಾರ ತನಕ ಅಕಸ್ಮಾತ್ ಆಗ್ಲಿ ಅಷ್ಟೇನ ರಾಜು ಅವರೇ ಕೇಳಿಸ್ಕೊಂಡ್ಬಿಡಿ.
ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈಗ ಕಂಟಕ ಶುರುವಾಗಿದೆ. ತನಿಖೆಗೆ ಅನುಮತಿಯನ್ನ ಪಡೆದುಕೊಂಡಿದ್ದ ವಿಚಾರವಾಗಿ ಅನುಮತಿ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಸಾಯಿ ಮಿನರಲ್ ಗಣಿ ಗುತ್ತಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಕಂಟಕ ಶುರುವಾಗಿದೆ. ತನಿಖೆಗೆ ಮತ್ತೆ ಅನುಮತಿ ಕೇಳಿದ ಲೋಕಾಯುಕ್ತ ತಂಡ ರಾಜ್ಯಪಾಲರ ಬಳಿ ಮತ್ತೊಮ್ಮೆ ಅನುಮತಿ ಕೋರಿ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ. ಎಸ್ಐಟಿ ತಂಡ ಈಗ ಅನುಮತಿಯನ್ನ ಕೇಳಿದೆ. ಒಂದು ವೇಳೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದೆ ಆದ್ರೆ ತನಿಖೆಯನ್ನ ಚುರುಕುಗೊಳಿಸಲಾಗುತ್ತೆ. ಸಾಯಿ ಮಿನರಲ್ ಗಣಿ ಗುತ್ತಿಗೆ ಪ್ರಕರಣದಲ್ಲಿ ಈಗ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಂಟಕ ಎದುರಾಗಿದೆ. ಸಾಯಿ ಮಿನರಲ್ ಗಣಿ ಗುತ್ತಿಗೆ ವಿಚಾರದಲ್ಲಿ ಸಂಕಷ್ಟ ಎದುರಾಗಿರೋದು ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ಹಾಗಾಗಿ ಈಗ ಲೋಕಾಯುಕ್ತದವರು ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅನುಮತಿ ಕೊಟ್ಟಿದೆ ಆದ್ರೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಂಟಕ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಅನುಮತಿ ಕೊಟ್ಟಿದ್ದೆ ಆದ್ರೆ ರಾಜ್ಯಪಾಲರು ತನಿಖೆಗೆ ಏನಾಗುತ್ತೆ? ನಾಗೇಂದ್ರ ಬಾಬು, ಈಗ ರಾಜ್ಯಪಾಲರು ಈ ಹಿಂದೆ ಅಂದ್ರೆ ಲೋಕಾಯುಕ್ತ ಎಸ್ಐಟಿ ಅವರು ಅನುಮತಿಯನ್ನ ಕೇಳಿದ್ರು. ಆ ಸಂದರ್ಭದಲ್ಲಿ ಏನು ಭಾಷಾ ಸಮಸ್ಯೆ ಹಿನ್ನೆಲೆಯಲ್ಲಿ ಕನ್ನಡದ ಇಂಗ್ಲಿಷ್ಗೆ ತರ್ಜುಮೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಕೂಡ ಅವರು ಅದನ್ನು ಅನುಮತಿಯನ್ನ ನಿರಾಕರಣೆ ಮಾಡಿದ್ರು. ಈಗ ಸಂಪೂರ್ಣವಾಗಿ ಸುಮಾರು 3-4 ಸಾವಿರ ಪುಟಗಳ ಸಂಪೂರ್ಣವಾಗಿ ಭಾಷಾಂತರ ಮಾಡಿ ಈಗ ಅನುಮತಿಯನ್ನ ಕೋರಿರುವಂತ ಅನುಮತಿ ಕೊಟ್ರೆ ಒಂದಷ್ಟು ರಾಜಕೀಯವಾಗಿ ಈಗ ಕಾಂಗ್ರೆಸ್ ಇದನ್ನ ರಾಜಕೀಯ ಅಸ್ತ್ರ ತೆಗೆದುಕೊಳ್ಳುವಂತದ್ದು. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ವಿರುದ್ಧ ಅನುಮತಿ ಕೊಟ್ಟ ಸಂದರ್ಭದಲ್ಲಿ ತನಿಖೆಗೆ ರಾಜೀನಾಮೆ ಕೇಳಿದ್ರು ಇದೇ ಬಿಜೆಪಿ ಮತ್ತು ಜೆಡಿಎಸ್ನವರು. ಈಗ ಇವರ ವಿರುದ್ಧ ಕೂಡ ತನಿಖೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶ ಮಾಡಿದ್ರೆ ರಾಜೀನಾಮೆ ಕೇಳುವಂತ ಕಾಂಗ್ರೆಸ್ ಒತ್ತಡ ಜಾಸ್ತಿ ಆಗುವಂತದ್ದು. ಇದನ್ನ ಬಿಜೆಪಿ ಹೇಗೆ ಸ್ವೀಕರಿಸುತ್ತೆ ಮತ್ತು ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಗೆ ಇದನ್ನು ಸ್ವೀಕರಿಸುತ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಮತ್ತೊಂದು, ಈಗ ತನಿಖೆ ಸಂದರ್ಭದಲ್ಲಿ ಈಗ ವರದಿ ಕೊಟ್ಟಂತ ಸಂದರ್ಭದಲ್ಲಿ ಆಗ ಮತ್ತೊಂದು ಕಾನೂನು ಸಂಕಷ್ಟ ಎದುರಾಗುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸದ್ಯಕ್ಕಂತೂ ಈಗ ಈ ಪ್ರಕರಣದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಬಹಿರಂಗವಾಗಿ ಹೇಳುವಂತದ್ದು ಈ ಪ್ರಕರಣದಲ್ಲಿ ನಂದೇ ತಪ್ಪಿಲ್ಲ, ಅದಕ್ಕೆ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿ ಅಂತ ಹೇಳುವಂತದ್ದು. ಆದ್ರೆ ರಾಜಕೀಯವಾಗಿ ಇದೊಂದಷ್ಟು ಪರಿಣಾಮ ಬೀರುವಂತದ್ದು, ಏನು ರಾಜೀನಾಮೆ ಸಂಬಂಧಪಟ್ಟಂತೆ ಒತ್ತಡ ಕಾಂಗ್ರೆಸ್ನಿಂದ ಹೆಚ್ಚಾಗುವಂತದ್ದು. ಇದು ರಾಜಕೀಯವಾಗಿ ಒಂದಷ್ಟು ಸಂಕಷ್ಟ ಎದುರಾಗುವಂತದ್ದು. ಜೊತೆಗೆ ಈಗ ಅನುಮತಿ ಕೊಟ್ಟ ತಕ್ಷಣ ಈಗ ಕುಮಾರಸ್ವಾಮಿ ಅವರನ್ನ ತನಿಖೆಗೆ ಕರೆಯುವಂತದ್ದು, ಅವರಿಗೆ ನೋಟಿಸ್ ಅನ್ನು ಕೊಡುವಂತದ್ದು, ಸಮನ್ಸ್ ಅನ್ನು ಕೊಡುವಂತದ್ದು, ಇವೆಲ್ಲವೂ ಕೂಡ ಶುರುವಾದಾಗ ಸಹಜವಾಗಿ ರಾಜಕೀಯವಾಗಿ ಒಂದಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ.